ಇವತ್ತು ಇವ್ರು ಆಕ್ಟ್ ಮಾಡ್ತಿರೋ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಶ್ರವ್ಯ ಇಲ್ಲಿ ನೋಡ್ರಿ, ಅಲ್ಲೆಲ್ಲೋ ನೋಡ್ತಿರಲ್ರಿ ನಿಮ್ದು ಒಳ್ಳೆ ಹಿಂಸೆ. ಸೊ ಶ್ರವ್ಯ ಅವರು ಆಕ್ಟ್ ಮಾಡ್ತಾ ಇರುವ ಮತ್ತೆ ನಮ್ಮ ಅತ್ಯಂತ ಆಪ್ತರಾದ ಇವ್ರು ಆಕ್ಟ್ ಮಾಡ್ತಾ ಇರೋಂಥ ಸಿನಿಮಾ ದಾದಾ ಇಸ್ ಬ್ಯಾಕ್. ದಾದಾ ಮತ್ತೆ ತೆರೆಗೆ, ಮುಂದಕ್ಕೆ ತೆರೆಗೆ. ಸೊ ಸಿನಿಮಾ ಚೆನ್ನಾಗಿ ಹಿಟ್ ಆಗ್ಲಿ. ಶಂಕರ್ ಎಲ್ಲೋದ್ರಪ್ಪ? ಶಂಕರು ಅಣ್ಣ ತಮ್ಮ ಬನ್ನಿ 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 ಬನ್ನಿ. ಇವರು ಈ ಚಿತ್ರದಲ್ಲಿ ಪ್ರೊಡಕ್ಷನ್ ಬಾಳ ಇದ್ದಾರೆ, ನೋಡಕ್ ಇಷ್ಟೇ ಉದ್ದ ಇರೋದು. ಸೊ ಕೀರ್ತಿ ಅಪಾರವಾಗಿದೆ. ನಮ್ಗೆ ಹಾರೈಸಕ್ಕೆ ನಮ್ಮ RS ಪ್ರೊಡಕ್ಷನ್ ಸರ್ ಇದು ಕನಕಪುರ ಶ್ರೀನಿವಾಸ್ ಅವ್ರು ಬಂದಿದ್ದಾರೆ. ಬಹಳ ಖುಷಿ ಆಯ್ತು ಅವ್ರು ಬಂದಿದ್ದು. ನಿಮ್ ಭರ್ಜರಿ ಯಾವಾಗ ಸ್ವಾಮಿ? 3 ವರ್ಷ ಆಯ್ತು. ದಯವಿಟ್ಟು ತೋರಿಸಿಪ್ಪ ಸಿನಿಮಾನ. ನನ್ನ ಮಗ ಬಂದಾಗ್ಲಾರು ಸಿನಿಮಾ ತೋರಿಸಿ. ಮುಂದಿನ ವರ್ಷ ಮದುವೆ ಆಯ್ತು ನಿಮ್ದು. ಭರ್ಜರಿ ಪಾರ್ಟ್ 2 ಬರ್ಲಿ. ಜನ ಕಾದಿದ್ದಾಯ್ತು, ಭರ್ಜರಿ ಬರ್ಲಿ. ಸರಿಯಾ? ಒಳ್ಳೇದಾಗ್ಲಿ. ಸೊ ಎಲ್ಲರಿಗೂ ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟನೇ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಪ್ರೋತ್ಸಾಹಿಸಿ, ಕನ್ನಡ ಮಾತಾಡಿ, ಕನ್ನಡಿಗರಾಗಿರಿ. ಸೊ ನಾನು ಬಿಗ್ ಬಾಸ್ ಮನೆಯಿಂದ ಕನ್ನಡವೇ ಮಾತಾಡಿ ಅಂತ ತಿಳ್ಕೊಂಡು ಎಲ್ರಿಗೂ ಹಿಂಸೆ ಕೊಡ್ತಿದ್ದೆ. ಕನ್ನಡ ಮಾತಾಡೋದವ್ರಿಗೆಲ್ಲ ಖಂಡಿಸ್ತಾ ಇದ್ದೆ. ಸೊ ಹಂಗೇನೆ ಕನ್ನಡ ಸಿನಿಮಾ ನೋಡಿ. ಶ್ರವ್ಯ ನನ್ನ ಅತ್ಯಂತ ಆಪ್ತ ಗೆಳತಿ. ಎಲ್ಲಿ ಅವ್ರು ಇಲ್ಲಿ ಬಂದ್ಬಿಟ್ರ? ಓ ಇಲ್ಲೇ ಬಂದಿದ್ರು, ಬನ್ರಿ ಸೊ ಇವ್ರು ಮಾಡ್ತಾ ಇರೋಂಥ ಸಿನಿಮಾ ದಾದಾ ಇಸ್ ಬ್ಯಾಕ್ ತುಂಬಾ ಚೆನ್ನಾಗಿದೆ. ಸಂತೋಷ್ ಡೈರೆಕ್ಟರ್ ಅಲ್ಲಿ ವಿಳ್ಳೆದೆಲ್ಲ ಕೊಟ್ಟು ಕರಿಬೇಕಾ ಎಪ್ಪಂಗೆ? ಎಲ್ಲಿ ಅವರು? ಸಂತೋಷ್ ಅಣ್ಣ ಡೈರೆಕ್ಟ್ರು. ಓ ಬರ್ತಾ ಇದ್ದಾರೆ ಸಂತೋಷ್ ಅವ್ರು ಡೈರೆಕ್ಟ್ರು. ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಈ ಟ್ರೈಲರ್ ಸೂಪರ್ ಹಿಟ್ ಆಗ್ಲಿ, ಸಿನಿಮಾ ಅದಕ್ಕೂ ಮೀರಿದ ಹಿಟ್ ಆಗ್ಲಿ. ಇವತ್ತು ಈ ಟ್ರೈಲರ್ ರಿಲೀಸ್ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. 100ನೇ ಸೆಲೆಬ್ರೇಷನ್ಗೂ ಬರಂಗಾಗ್ಲಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲ ಇದೇ ಜನಗಳು ಕೂತ್ಕೊಂಡು ಕನ್ನಡ ಸಿನಿಮಾ ನೋಡಿ. ನೀವು ನಿಮ್ಮ ಮನೆ ಪಕ್ಕದವರು, ಅದ್ರ ಪಕ್ಕದ ಮನೆಯವರು, ನಿಮ್ಮ ಮನೆ ಕೆಲಸದವ್ರು, ನಿಮ್ಮ ಗರ್ಲ್ ಫ್ರೆಂಡ್ಸ್ ಯಾರು ಎಲ್ಲರೂ ಕರ್ಕೊಂಬಂದು ಸಿನಿಮಾ ತೋರಿಸಿ. ಸರಿಯಾ? ಏನು ಎಲ್ಲ ಕನ್ನಡ ಸಿನಿಮಾ ದಯವಿಟ್ಟು ನೋಡ್ರಪ್ಪ. ಇದನ್ನ ಒಳ್ಳೇದಾಗ್ಲಿ ಅಂತ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಶಂಕರು ನನ್ನ ಅತ್ಯಂತ ಆಪ್ತರು. ಅವರು ನವೀನ್ ಇಬ್ರು ಹೆಂಗೆ ಅಂದ್ರೆ ನನ್ನ ಮೊದ್ಲಿಂದನೂ ಸುಮಾರು ವರ್ಷಗಳಿಂದ ಇಬ್ರು ಆಪ್ತರು. ಈಗ ಶೂಟಿಂಗ್ ಮುಗಿತಿದ್ದಂಗೆ ರಪ್ಪನ್ ಮುಗಿಸ್ಕೊಂಡು ಟಪ್ಪನ್ ಬಂದು ಪಟ್ಟಿನ ಸೇರ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ತಂಡಕ್ಕೆ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಶ್ರವ್ಯ ಮಾತಾಡ್ತಾರೆ, ಮಾತಾಡ್ರಿ. ಟ್ರೈಲರ್ ಹಂಗ್ ಮಾಡ್ಬಿಟ್ಟಿದ್ದೀನಿ, ಹಿಂಗ್ ಮಾಡ್ಬಿಟ್ಟಿದ್ದೀನಿ, ಸಿನಿಮಾ ಅಷ್ಟು ಕಷ್ಟಪಟ್ಟು ಇಷ್ಟು ಮುಗ್ ಕರೆದ್ವಿ, ಹಿಂಗಾಯ್ತು ಹಂಗಾಯ್ತು, ದುಡ್ಡಲ್ಲಿ ತಂದ್ವಿ, ಸಿನಿಮಾ ಹಿಂಗಾಯ್ತು ಅಂತ ಕೂತ್ಕೊಂಡು ಹೇಳ್ಬೇಕು ಸುಮ್ಮನೆ. ಸಿನಿಮಾ ತುಂಬಾನೇ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟ್ರೈಲರ್ ಒಂದು ಡಿಫ್ರೆಂಟ್ ಪ್ರಯತ್ನ. ದಾದಾ ಇಸ್ ಬ್ಯಾಕ್ ಸಿನಿಮಾ ತುಂಬ ಇಷ್ಟಪಟ್ಟು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ತುಂಬ ಇಷ್ಟಪಟ್ಟು ಪ್ಯಾಷನೆಟ್ ಆಗಿ ಮಾಡಿರೋಂಥ ಸಿನಿಮಾ ಇದು. ಒನ್ ಆಫ್ ದ ಬೆಸ್ಟ್ ಟೀಮ್ ನಾನು ವರ್ಕ್ ಮಾಡಿರೋದು. ಥರೋ ಪ್ರೊಫೆಷ್ನಲ್ಸ್. ಆ್ಯಂಡ್ ಪ್ರತಿಯೊಂದು ಶಾರ್ಟಲ್ಲೂ ನೀವು ನೋಡ್ಬೋದು ಟ್ರೈಲರ್ ರಿಲೀಸ್ ಆದಮೇಲೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಇಷ್ಟಪಟ್ಟು ಮಾಡಿದ್ದೀವಿ ಅಂತ. ಸೊ ನಾವು ಚೆನ್ನಾಗಿ ಮಾಡಿದ್ದೀವಿ. ಸೊ ಇನ್ನು ಆಡಿಯನ್ಸಿಗೆ ಬಿಟ್ಟಿದ್ದು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಖಂಡಿತ ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾನ ನೋಡ್ತಾರೆ, ಎನ್ಕರೇಜ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕನ್ನಡದ ಸೂಪರ್ ಸ್ಟಾರ್ ಆದಂತಹ ಕಿಚ್ಚ ಸುದೀಪ್ ಸರ್ ಬರ್ತಾ ಇದ್ದಾರೆ. ಬಂದು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಹೌದು, ಕಿಚ್ಚ ಸುದೀಪ್ ಸರ್ ಬರ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಹೀರೋ. ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ, ನಂಗೆ ತುಂಬಾ ಖುಷಿ ಆಗ್ತದೆ. ಅವ್ರು ಬಂದಾಗ ನಿಮ್ಮ ಪ್ರೊಡ್ಯೂಸರ್ ಶಂಕರ್ಗೆ 2 ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಳಕ್ ಹೇಳಿ. ಅವ್ರ ಸೊಂಟಕ್ಕೂ ಬರಲ್ಲ ಶಂಕರು. ಸುದೀಪ್ ಅವ್ರು ಇಷ್ಟೇ ಉದ್ದ ಇರೋದು, ಮುದ್ರಿ ಮಾಡಿಸಿ ಜೋರ್ಗ ಹಾಕಬಹುದು, ಜೋಬ್ಗ ಹಾಕಬಹುದು. ಪರವಾಗಿಲ್ಲ, ನಮ್ಮ ಪ್ರೊಡ್ಯೂಸರ್ ಸರ್ ಹೈಟಲ್ಲಿ ಕಡಿಮೆ ಇದ್ರು ಮನ್ಸಲ್ಲಿ ತುಂಬಾ ದೊಡ್ಡವರು.